ಮೈ ಜೂನಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಸೊ ತುಂಬ ಜನ ಈ ವಿಡಿಯೋಗಾಗಿ ವೇಟ್ ಮಾಡ್ತಾ ಇದ್ರಿ. ಸೊ ಟುಡೇ ಹ್ಯಾವ್ ಬ್ರಾಟ್ ಅ ರ್ಯಾಂಕ್ ಪ್ರೆಡಿಕ್ಟರ್ ಫಾರ್ ಯು ಆಲ್ ಫಾರ್ KCET 2026. ಸೊ ದಿಸ್ ಈಸ್ ಅ AI ಪ್ರೆಡಿಕ್ಟರ್. ಸೊ ಇದರಲ್ಲಿ ನಾನು ಪ್ರೀವಿಯಸ್ ಇಯರ್ ರ್ಯಾಂಕ್ ರೇಂಜಸನ್ನು ಹಾಕಿ ತಯಾರು ಮಾಡಿದ್ದೇನೆ ಆ್ಯಂಡ್ ಆಲ್ಸೋ ಹ್ಯಾವ್ ಟೆಸ್ಟೆಡ್ ಇಟ್ ವಿತ್ ಪ್ರೀವಿಯಸ್ ಇಯರ್ ರಿಯಲ್ ರಿಸಲ್ಟ್ಸ್. ಓಕೆ, ನಾನು ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ರಿಯಲ್ ರಿಸಲ್ಟ್ಸನ್ನು ಅದು ಹೇಗೆ ಪ್ರೆಡಿಕ್ಟ್ ಮಾಡುತ್ತೆ ಅಂತ, ಸೊ ದಟ್ ಯು ಕ್ಯಾನ್ ಗೆಟ್ ಇಟ್ ಹೌ ಪ್ರೆಡಿಕ್ಟೇಬಲ್ ಇಟ್ ವುಡ್ ಬಿ. ಆ್ಯಂಡ್ ಆಲ್ಸೋ ನಾನು ನಮ್ಮ KA ಗುರು ವೆಬ್ಸೈಟನ್ನು ಇವತ್ತೇ ಲಾಂಚ್ ಮಾಡಿದ್ದೇನೆ. ಅದೇ ವೆಬ್ಸೈಟ್ನಲ್ಲಿ ಇದು ರ್ಯಾಂಕ್ ಪ್ರೆಡಿಕ್ಟರ್ ಕೂಡ ಸಿಗುತ್ತೆ. ಸೊ ನಮ್ಮ KA ಗುರು ವೆಬ್ಸೈಟ್ನಲ್ಲಿ ಏನೇನು ಸಿಗುತ್ತೆ ಅಂತ ಕೇಳೋದಂದರೆ, ಸೊ ಯು ಕ್ಯಾನ್ ಗೆಟ್ ದೇರ್ ದಿಸ್ ರ್ಯಾಂಕ್ ಪ್ರೆಡಿಕ್ಟರ್ ಆಲ್ಸೋ ಆ್ಯಂಡ್ ಆಲ್ಸೋ ಸಮ್ ಮೋರ್ ಆಪ್ಷನ್ಸ್ ಹ್ಯಾವ್ ಪುಟ್. ವಾಟ್ ಆರ್ ದೋಸ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಆಲ್ಸೋ ನಿಮಗೆ KCET ಕೌನ್ಸಿಲಿಂಗ್ಗೆ ಹೆಲ್ಪ್ ಆಗಬೇಕು ಅಂತ ಒಂದಿಷ್ಟು ನಾನು ಅದರಲ್ಲಿ ನಿಮಗೆ ಅಪರ್ಚುನಿಟೀಸನ್ನ ಮಾಡಿಕೊಟ್ಟಿದ್ದೇನೆ. ಸೊ ಏನದು ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡೋಣ ಕಂಪ್ಲೀಟಾಗಿ. ಸೊ ಇದೊಂದು ಪ್ರೆಡಿಕ್ಟರ್. ಓಕೆ, ಪ್ರೆಡಿಕ್ಟ್ ಮಾಡೋಣ. ಮತ್ತೆ ಏನಾದರೂ ಅದರಲ್ಲಿ ಡೌಟ್ಸ್ ಬಂದರೆ ಯು ಕ್ಯಾನ್ ಆಸ್ಕ್ ಮೀ. ತುಂಬ ಜನ ಈಗಾಗಲೇ ಕೇಳ್ತಾ ಇದ್ರಿ ಪ್ರೀವಿಯಸ್ ವೀಡಿಯೋಸ್ನಲ್ಲಿ. ಸೊ ಐ ಹ್ಯಾವ್ ಮೇಡ್ ಇಟ್. ಸೊ ಗೋ ಆ್ಯಂಡ್ ಸಿ ಯೋರ್ ರ್ಯಾಂಕ್. ಸೊ ಗೆಟ್ ಯುವರ್ ಪ್ರೆಡಿಕ್ಟೆಡ್ ರ್ಯಾಂಕ್ ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ಓಕೆ, ಸೊ ಈಗ ನಮ್ಮ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, KCET 2026 ಕೌನ್ಸಿಲಿಂಗ್ ಮೇಡ್ ಸಿಂಪಲ್, ರ್ಯಾಂಕ್ ಕ್ಲಾರಿಟಿ, ಕಟ್ ಆಫ್ ಇನ್ಸೈಟ್ಸ್ ಆ್ಯಂಡ್ ಕಾಲೇಜ್ ಗೈಡೆನ್ಸ್ ಇನ್ ಒನ್ ಪ್ಲೇಸ್. ಓಕೆ, ಇಲ್ಲಿ ನಿಮಗೆ 2 ಆಪ್ಷನ್ಸ್ ಕಾಣುತ್ತೆ. ಯೂಶ್ವಲಿ ನಾನು ಸ್ಟಾರ್ಟಿಂಗ್ ಲಾಗಿನ್ ಪೇಜೆಲ್ಲ ಇಟ್ಟಿದ್ದೆ, ಬಟ್ ಐ ವಾಂಟೆಡ್ ಟು ಮೇಕ್ ಇಟ್ ಕಾಂಪ್ಲಿಕೇಟೆಡ್. ಸೊ ಇದನ್ನು ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಇದರಲ್ಲಿ ನಾನೇನು ಯಾವುದೇ ಥರದ ಲಾಗಿನ್ ಎಲ್ಲ ಇಟ್ಟಿಲ್ಲ, ನೀವು ಡೈರೆಕ್ಟಾಗಿ ಎಕ್ಸೆಸ್ ಮಾಡ್ಬೋದು. Here you can see check rank. If you click on check rank, so it will directly open KCET rank predictor page. ಇಲ್ಲಿ ನಿಮ್ಮ ಮಾರ್ಕ್ಸನ್ನು ಹಾಕಬೇಕು. ಸೊ ಇಲ್ಲಿ ನಾನು ನಿಮಗೆ ಪ್ರೀವಿಯಸ್ ಇಯರ್ದು ರಿಯಲ್ ಇನ್ಸೈಟ್ಸ್, ಓಕೆ, ಪ್ರೀವಿಯಸ್ ಇಯರ್ದು ಯಾವ್ಯಾವ ನಾನು ರಿಯಲ್ ರ್ಯಾಂಕ್ ತೋರಿಸಿದ್ದೆಲ್ಲ ಅದನ್ನು ಹಾಕಿ ತೋರಿಸ್ತೇನೆ. ಹೌ ಇಟ್ ವಿಲ್ ಪ್ರೆಡಿಕ್ಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಅದರ ಅಕ್ಯುರೇಸಿ ಲೆವೆಲ್ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಯು ಕ್ಯಾನ್ ಸಿ ಹಿಯರ್ ಅಟ್ ಮೈ ರೈಟ್ ಸೈಡ್ ಇಲ್ಲಿ KCET ಮಾರ್ಕ್ಸ್ 88 ಇದೆ. ಓಕೆ, PCM ಬೋರ್ಡ್ ಮಾರ್ಕ್ಸ್ ಎಷ್ಟಿದೆ? 264. ಓಕೆ, ಲೆಟ್ ಐ ಕ್ಲಿಕ್ ಆನ್ ಪ್ರೆಡಿಕ್ಟ್ ಮೈ ರ್ಯಾಂಕ್. ಸೊ ಇಲ್ಲಿ ನೋಡ್ಬೋದು, ಹಿಯರ್ ಇಟ್ ಈಸ್ ಶೋಯಿಂಗ್ 3 type of ranges. Okay, estimated rank is 34,667 and the tough paper range is 30 to 31,200. Moderate paper is 32,934 to 36,400 and easy paper range is 39,867 to 45,000. Okay, ಗೊತ್ತಾಯ್ತಾ? ಈಗ ರಿಯಲ್ ರ್ಯಾಂಕ್ ನೀವು ನೋಡ್ಬೋದು. ರಿಯಲ್ ರ್ಯಾಂಕ್ ಬಂದಿರೋದು ಪ್ರೀವಿಯಸ್ ಇಯರ್ ಇದೇ ಸೇಮ್ ಮಾರ್ಕ್ಸಿಗೆ ಎಷ್ಟು ಬಂದಿದೆ ಅಂದರೆ 35,662. ಸೊ ದಿಸ್ ಈಸ್ ನಿಯರ್ಲಿ ಪ್ರೆಡಿಕ್ಟಿಂಗ್. ಓಕೆ, ನಿಮ್ಗೆ ಇಷ್ಟು ಗೊತ್ತಾದರೆ ಸಾಕು, ಇದು ರೇಂಜಲ್ಲಿ ಬರುತ್ತೆ ಅಂತ ಗೊತ್ತಾದರೆ ಸಾಕು. ಇದು ಯಾವ ಪೇಪರಲ್ಲಿ ಲೈ ಆಗ್ತಾ ಇದೆ? ಇಟ್ ಈಸ್ ಲೈಯಿಂಗ್ ಆ್ಯಟ್ ಮಾಡ್ರೇಟ್ ಪೇಪರ್ ರೇಂಜ್. ಓಕೆ, ಮಾಡ್ರೇಟ್ ಪೇಪರ್ ರೇಂಜಲ್ಲಿ ಲೈ ಆಗ್ತಾ ಇದೆ. ಗೊತ್ತಾಯ್ತಾ? ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಎಸ್, ಹಿಯರ್ ಯು ಕ್ಯಾನ್ ಸಿ ಮೆರಿಟ್ ಬ್ರೇಕ್ ಡೌನ್. ನಿಮ್ಗೆ ಈಗಾಗಲೇ ಗೊತ್ತಿದೆ 50% ಆಫ್ ದ ಬೋರ್ಡ್ಸ್ ಆ್ಯಂಡ್ KCET ವಿಲ್ ಬಿ ಕನ್ಸಿಡರ್ಡ್. ಸೊ ಬೋರ್ಡ್ಸ್ ಮಾರ್ಕ್ಸ್ 44% ಆಗ್ತಾ ಇದೆ. ಇಲ್ಲಿ KCETದು 50% ನೋಡಿದ್ರೆ 24.44. ಸೊ ಬೋತ್ ವಿಲ್ ಬಿ ದಿಸ್ ಕಂಪೋಸಿಟ್ ಸ್ಕೋರ್ ನೋಡ್ಬೋದು 68.44%. ಸೊ ಹಿಯರ್ ಆರ್ ಮೋರ್ ಆಪ್ಷನ್ಸ್, ಯು ಕ್ಯಾನ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ದೇರ್. ಸೊ ಇನ್ನೂ ಒಂದೆರಡು ನೋಡೋಣ ರಿಯಲ್ ಇನ್ಸೈಟ್ಸ್. ಸೊ ಇಫ್ ಐ ಪುಟ್ ದಿಸ್ 122 ಈಸ್ KCET ಮಾರ್ಕ್ಸ್ ಆ್ಯಂಡ್ 298 ಈಸ್ PCM boards marks, predict the rank and the rank estimated is 6,444. Tough paper range is 5,000 to 5,800. Okay, this paper usually ಇದು ಯಾವ ಇಯರ್ದು ಅಂದರೆ ನಿಯರ್ಲಿ ನಾನು ಎಲ್ಲ ಮಿಕ್ಸ್ ತೊಗೊಂಡಿದ್ದೇನೆ, 2023, 24, 25. ಓಕೆ, ಇದು ಟಫ್ ಪೇಪರ್ ರೇಂಜಲ್ಲಿ ಲೈ ಆಗ್ತಾ ಇದೆ. 5,000 to 5,800 ಈಸ್ ದ predicted rank. So you can see rank came is nearly the same. ಓಕೆ, ಇಲ್ಲಿ ನೋಡ್ಬೋದು ಇಟ್ ಕೇಮ್ ನಿಯರ್ಲಿ ಸೇಮ್. ಗೊತ್ತಾಯ್ತಾ? ಸೊ ಇಷ್ಟು ನೋಡಿದ ಮೇಲೆ ಯಾವ ರೀತಿ ನೋಡಬೇಕು ನೀವು? ಇದು 3 ಕನ್ಸಿಡರ್ ಮಾಡಬೇಕು. ಓಕೆ, ಈ ಒಂದು ಇಟ್ ಈಸ್ ಇನ್ ದ ಟಫ್ ಪೇಪರ್ ರೇಂಜ್, ಮಾಡ್ರೇಟ್ ಪೇಪರ್ ರೇಂಜ್ ಆ್ಯಂಡ್ ಈಸಿ ಪೇಪರ್ ರೇಂಜ್. ಸೊ ನಿಮ್ಮ ರಿಸಲ್ಟ್ ರೇಂಜ್ ಯಾವ ರೀತಿ ಇರಬೇಕಂದ್ರೆ 5,000 to 9,000 ಇಸ್ ದ rank you may get from this marks anta. So this will be the predictor. So exact agi helak baralla. Why? Because
as you know how many people have secured how many marks, it depends on that. So this is one insight for you all. ತುಂಬ ಜನ ಇದ್ರ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೋತಿದ್ರಿ ಅಂತ ಇದನ್ನ ಮಾಡಿರೋದು. ಗೊತ್ತಾಯ್ತಾ? ಯಾ, ಇಫ್ ಯು ಸಿ ಹಿಯರ್ ಎಕ್ಸ್ಪ್ಲೋರ್ ಲೈಕ್ಲಿ ಕಾಲೇಜಸ್, ಇಫ್ ಯು ಕ್ಲಿಕ್ ಆನ್ ದಿಸ್ ಯು ಕ್ಯಾನ್ find the colleges of districts. You can put the district filter. ಓಕೆ, ಬೆಂಗಳೂರು ಅಂತ ಹಾಕಿದರೆ ಬ್ಯಾಂಗ್ಳೂರು ಕಾಲೇಜಸ್ ಕಾಣ್ತವೆ. ಸೊ ಆ ರೀತಿ ಇದೆ, ನಿಮ್ಗೆ ಯಾವ್ದು ಬೇಕು ಅದನ್ನು ನೋಡ್ಬೋದು. ನೆಕ್ಸ್ಟ್ ಹಿಯರ್ ಅದೇ ಎಕ್ಸ್ಪ್ಲೋರ್ ಪಾರ್ಟಲ್ಲಿ ಬ್ರಾಂಚ್ ಎಕ್ಸ್ಪ್ಲೋರರ್, ಇಫ್ ಯು ಕ್ಲಿಕ್ ಆನ್ ಬ್ರಾಂಚ್ ಎಕ್ಸ್ಪ್ಲೋರರ್, ಯಾವ್ಯಾವ ಬ್ರಾಂಚ್ ಬೇಕು, ಯಾವ್ಯಾವ ಬ್ರಾಂಚ್ ಏನೇನು ಸ್ಪೆಷಲೈಸೇಷನ್ಸ್ ಇದ್ದಾವೆ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಆಸ್ಕ್ ಫಾರ್ ಗೈಡೆನ್ಸ್ ಅಂತ ಇದೆ. ಇಫ್ ಯು ಕ್ಲಿಕ್ ಆನ್ ದ್ಯಾಟ್, ಹಿಯರ್ ಈಸ್ ದ ಗೈಡೆನ್ಸ್ ಆರ್ ಅ ಡೌಟ್ ಸೆಕ್ಷನ್. ಸೊ ನಿಮ್ಮ ಡೌಟನ್ನ ಇದರಲ್ಲಿ ಎಂಟರ್ ಮಾಡ್ಬೋದು. ನೀವು ಎಂಟರ್ ಮಾಡಿದರೆ ಐ ವಿಲ್ ಬಿ ಏಬಲ್ ಟು ಸಿ ಆ್ಯಂಡ್ ಆನ್ಸರ್ ಇಟ್. ಸೊ ಬಿಫೋರ್ ದ್ಯಾಟ್ ಇಲ್ಲಿ ನೋಟ್ ಓದಿ, ಫಾಲೋ KA Guru ಆನ್ ಯೂಟ್ಯೂಬ್ ಆರ್ ಟೆಲಿಗ್ರಾಮ್ ಫಾರ್ ದ ಫಾಸ್ಟರ್ ಅಪ್ಡೇಟ್ಸ್. ಸೊ ಯೂಶ್ವಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮಗೆ ತಕ್ಷಣ ರಿಪ್ಲೈಸ್ ಬರೋಂಥ ಸಾಧ್ಯತೆ ಹೆಚ್ಚಿರುತ್ತೆ. ಗೊತ್ತಾಯ್ತಾ? ಯಾ, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಏನಿದೆ ಅಕ್ಕ, ಏನು ಹೆಲ್ಪ್ ಇದೆ ಅಂತ ನೋಡೋದಂದರೆ, ಯು ಕ್ಯಾನ್ ವಾಚ್ ಅವರ್ ವಿಡಿಯೋಸ್ ಹಿಯರ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಜಾಯ್ನ್ ಅವರ್ ಟೆಲಿಗ್ರಾಮ್ ಚಾನಲ್. ಇಲ್ಲಿ ಲಾಸ್ಟ್ ಸೆಕ್ಷನ್ ಇದೆ, ಸ್ಟಿಲ್ ಕನ್ಫ್ಯೂಸ್ಡ್ ಅಬೌಟ್ KCET ಕೌನ್ಸಿಲಿಂಗ್, ಇಟ್ ಸಿಂಪಲ್ ಪರ್ಸನಲೈಸ್ಡ್ ಗೈಡೆನ್ಸ್ ಫಾರ್ ಯುವರ್ ರ್ಯಾಂಕ್ ಕಾಲೇಜ್ ಆ್ಯಂಡ್ ಆಪ್ಷನ್ ಎಂಟ್ರಿ. ಓಕೆ, ಇಲ್ಲಿ ಫಿಲ್ ಆಪ್ಷನ್ ಎಂಟ್ರಿ ಫಾರ್ಮ್ ಅಂತ ಇದೆ. ಇಫ್ ಯು ಫಿಲ್ ಇಟ್, ಹಿಯರ್ ಯು ಕ್ಯಾನ್ ಸಿ KA Guru ಆಪ್ಷನ್ ಎಂಟ್ರಿ ವೇಟ್ ಲಿಸ್ಟ್. ಓಕೆ, ನಿಮ್ಮ ಡೀಟೇಲ್ಸನ್ನು ಹಾಕಿ ಇದನ್ನು ಫಿಲ್ ಮಾಡ್ಬೋದು. ಸೊ ಐ ಡಿಡೆಂಟ್ ಕೆಪ್ಟ್ ಎನಿ ಅಮೌಂಟ್ ಫಾರ್ ದಿಸ್ ಯೆಟ್, ಬಟ್ ಎಷ್ಟು ಟ್ರಾಫಿಕ್ ಆಗುತ್ತೆ, ಎಷ್ಟು ಜನ ರಿಯಲಿ ವಾಂಟೆಡ್ ಯೂಸರ್ಸ್ ಇದ್ದಾರೆ ಅಂತ ನಾನು ತಿಳ್ಕೊಬೇಕಾಗಿದೆ. ಸೊ ಅದಕ್ಕಾಗಿ ನೀವು ರಿಯಲಿ ಇಂಟ್ರೆಸ್ಟೆಡ್ ಇದ್ದರೆ, ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದ್ರಲ್ಲಿ ಹೆಲ್ಪ್ ಬೇಕಾಗಿದ್ದರೆ, ಯು ಕ್ಯಾನ್ ಫಿಲ್ ದಿಸ್ ಫಾರ್ಮ್. ಓಕೆ, ಇಫ್ ಯು ಫಿಲ್ ದಿಸ್ ಫಾರ್ಮ್ ಐ ವಿಲ್ ಚೆಕ್ ಇಟ್ ಔಟ್ ಆ್ಯಂಡ್ ರೀಚ್ ಔಟ್ ಟು ಯು. ಓಕೆ, ಗೊತ್ತಾಯ್ತಾ? ಯಾ, ಇನ್ನು 1 ಮಂತಲ್ಲಿ ನಿಮ್ಮ ರಿಸಲ್ಟ್ ಬಂದರೆ ಇನ್ನು ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಬೇಕೇ ಬೇಕಾಗುತ್ತೆ. ಸೊ ದಿಸ್ ಹೆಲ್ಪ್ ಈಸ್ ಫ್ರಮ್ ಮೈ ಸೈಡ್. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಫಿಲ್ ದಿಸ್, ಸೊ ಐ ಕ್ಯಾನ್ ರೀಚ್ ಔಟ್ ಟು ಯು. ಕ್ಲಿಯರ್ ಆಯಿತಾ? ಎಸ್, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಅಂತ ಹೇಳ್ತಾ, ಈ ರ್ಯಾಂಕ್ ಪ್ರೆಡಿಕ್ಟರ್ನ ಲಾಂಚ್ ಮಾಡಿದ್ದು ನನಗೂ ತುಂಬ ಖುಷಿಯಾಗಿದೆ. ಹಾಗೆ ನಮ್ಮ ವೆಬ್ಸೈಟ್ ಕೂಡ ಈಗ ಲೈವ್ ಆಗಿದೆ. ಸೊ ಏನಾದರೂ ಇದ್ದರೆ ಈ ವೆಬ್ಸೈಟ್ನಲ್ಲಿ ಎಕ್ಸ್ಪ್ಲೋರ್ ಮಾಡಿ, ಮತ್ತೆ ನಾನು ಈ ವೆಬ್ಸೈಟನ್ನು ಇನ್ನೂ ಡೆವಲಪ್ಮೆಂಟ್ ಮಾಡ್ತಾನೆ ಇರ್ತೀನಿ. ಸೊ ಆ್ಯಸ್ ಆಫ್ ನೌ ಇಟ್ಸ್ ವರ್ಕಿಂಗ್ ವೆಲ್. ಸೊ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕೇಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.